ಸಕಳಿಸಿ ಒಬ್ಬ ಜ್ಞಾನಿರವ, ಅತಿ ಕುರೂಪಿ ಅವ, ಶರೀರ ಅತಿ ಕುರೂಪಿ, ಸುಂದರ ಇಲ್ಲ, ಅಸಹ್ಯ. ಆದ್ರೆ ಜಗತ್ತಿನ ಎಲ್ಲಾ ಕಡೆಗಳಿಂದ ಜನರು ಅವನು ಪ್ರವಚನ ಕೇಳಕ್ ಬರ್ತದೆ. ಯಾಕಂದ್ರೆ ಅವ್ರ ಮನುಷ್ಯಗೆ ಶಾಂತಿ ಆಗ್ತಿದ್ದ. ಅವ ಆತ್ಮಜ್ಞಾನಿ ಇದ್ದ. ಆದ್ರೆ ಅವನ ಹೆಂಡತಿ ಜಾಂತಪಿ ಅಂತಿದ್ರು, ಭಾರಿ ಸುಂದರಿ ಇದ್ರು. ಸುಂದರಿ ಇದ್ರು, ಆದ್ರೆ ಬಹಳ ಜಗಳ ಗಂಟಿದ್ರು. ಅದಕ್ಕೆ ಸೊಕ್ರಾಟಿಸ್ ಒಬ್ಬ ಶಿಷ್ಯ ಪ್ರಶ್ನೆ ಮಾಡಿದಂತ, ಅಲ್ಲ ನೀವು ಎಂಥ ಮಹಾಜ್ಞಾನಿಗಳಿದ್ದೀರಿ, ಎಲ್ಲಾ ಜನ ನಿಮ್ ಕಡೆ ಬರ್ತಾರ, ಇಷ್ಟು ಜಗಳ ಗಂಟಿ ಹೆಂಡ್ತೀನಿ ಯಾಕೆ ಮಾಡ್ಕೊಂಡ್ರು ನೀವು, ತಿಳಿಲಿ ಬುದ್ಧಿ ನಿಮ್ಗ ಅಂತ ಕೇಳಿದ್ರವ. ಅಲ್ಲ ಆಗಿ ಜಗಳ ಗಂಟೆ ಅದಾಳಂತ ನಾ ಇದು ತತ್ವಜ್ಞಾನಿ ಆಗೇನೆ, ಆಕೆ ನನಗೆ ಅನುಕೂಲ ಆಗಿದ್ರೆ ನಾ ಇಲ್ಲಿ ತತ್ವಜ್ಞಾನಿ ಆಗ್ತೀನಿ ಅಂತಂತವ. ನೋಡ್ರಿ, ಹಿಂಗ್ ಮನ್ಯಾಗ ಜಗಳ ಗಂಟೆ ಹೆಂಡತಿ ಭೇಟಿ ಆದ್ರ ಅಂದ್ರ ಸಾಕ್ರೆಟಿಸ್ನ ಉದಾಹರಣೆ ತಗೊಳಿದ್ರೆ ನಾವು ಹಂಗ ನಡೆದ್ರು. ಗುರು ಶಿಷ್ಯ ಚರ್ಚೆ ಮಾಡಾಕತ್ತಿದ್ರಂತ, ಮಾಡಾಕತ್ತಾಗ ಆಕಿ ಭಯಕತ್ತವಂತ ಸಾಕ್ರೆಟಿಸ್ ಜಾಂತಪಿ ಹೆಂಡತಿ ಭಯಕತ್ತಾಳಂತ. ಶಿಷ್ಯ ಅಂದ ಏನೋ ಅವಾಜ್ ಆಗಕತ್ತದ, ಮಾಮೂಲಿ ಬಿಡವ ಅನ್ನಂತಾರೆ. ಮುಂದ ಮಾಮೂಲಿ ಅಂದ್ಬಿಟ್ಟು ಹಿಂಗಾದ್ರೆ ಕೇಳುದಿಲ್ಲ, ಒಂದಕ್ಕೆನ ಬಂದ ಬೆನ್ನ ಮೇಲೆ ದಮ 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 ಗುದ್ದಿದ. ಏನ್ರಿ ಏನ್ ಅವಾಜ್ ಆಗತ್ತೆ, ಮಾಮೂಲಿ ಬಿಡು ಅಂದಂತ್ರೆ. ಮುಂದೆ ಹಿಂಗ ಹೇಳಿದ್ರೆ ಕೇಳುದಿಲ್ಲ, ಒಂದಕ್ಕೆನ ಮುಸುನಿ ನೀರ್ ತಂದ ತಲೆ ಮ್ಯಾಗ ಸುರಿ ಬಿಟ್ಟ. ಏನ್ರಿ ಇದು ಅಂದಂತೆ. ಏನಪ್ಪ ಏನ್ ಹೇಳೋದು ನಿನಗ, ಇಷ್ಟು ತಕ ಮಿಂಚ ಗುಡುಗ ಆಗಾಕತ್ತಿತ್ತು, ಈಗ ಮಳೆನ ಬಿತ್ತು. ಟಿಲ್ ನಾವು ಇಟ್ ಹ್ಯಾಡ್ ಬೀನ್ ಲೈಟ್ನಿಂಗ್ ಅಂಡ್ ಥಂಡರಿಂಗ್, ನಾವು ಇಟ್ ಈಸ್ ಹೆವಿಲಿ ರೇನ್. ಇಷ್ಟು ತಗ ಗುಡುಗ ಮಿಂಚ ಬಹಳ ಆಗಾಕತ್ತಿತ್ತು, ಭಯಾಕತ್ತಿದ್ದಳು, ಬಡಿಯಾಕತ್ತಿದ್ದಳು, ಈಗ ಮಳಿನ ಆಗ್ಬಿಟ್ಟು ನೋಡು ಅನ್ನಂತ. ಹಿಂಗ ನಮಗೆ ಯಾವಾಗ ನಮ್ಮ ಮನಸ್ಸು ಅಶಾಂತ ಆಗ್ತದೆ, ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಆತ್ಮಜ್ಞಾನಿಗಳು ಬರೆದಂತಹ ಪುಸ್ತಕಗಳನ್ನು ಓದ್ಬೇಕು, ತಿಳ್ಕೊಳ್ಬೇಕು, ಆ ರೀತಿಯಾಗಿ ನಡಿಬೇಕು. ಅಂತ ಪ್ರಸಂಗದೊಳಗ ಆ ಮಹಾತ್ಮರು ಯಾವ ರೀತಿಯಾಗಿ ನಡ್ಕೊಂಡ್ರು ಹಂಗ ನಾವು ನಡ್ಕೊಂಡ್ ಬಿಟ್ಟಿವಿ ಅಂದ್ರೆ ಎಷ್ಟು ಶಾಂತಿ ಸಮಾಧಾನದ